ಇಲ್ಲಿ ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ವಿಷಯ ಏನಂದ್ರೆ ಇಲ್ಲಿ ಬೀಜಗಣಿತ ಚಾಲು ಆಗ್ತಾವ. ಏನು ಚಾಲು ಆಗ್ತಾವ? ಬೀಜಗಣಿತ ಚಾಲು ಆಗ್ತಾವ. ಬೀಜಗಣಿತ ಚಾಲು ಆಗಾಗ ಕೆಲವೊಂದು ನಿಯಮಗಳು ನೆನ್ಪಿಟ್ಕೊಂಡು ಬಿಟ್ರಿ ಅಂದ್ರೆ ನೀವು ಮುಗದೆ ಹೋಗಿ. ಹೆಂಗೆ ಹೇಳ್ತಾನಂದ್ರೆ, ಈಗ ನಾ ತಿಳಿಸಿ ಹೇಳಾಗ ಆ ಕಡೆ ಉತ್ತರ ಬರೀತಿರ್ತ, ನೀವು ಲಕ್ಷ ಕೊಟ್ಟು ನೋಡ್ರಿ. ಎರಡು ಸಂಖ್ಯೆಗಳ ಮೊತ್ತ ನೀವು ಯಾವ ಇದಕ್ಕೆ ಹೋಗಿರ, ಅಧಿಕ, ಉಣ, ಗುಣಾಕಾರ, ಭಾಗಾಕಾರ ಇವೆಲ್ಲ ಬರ್ತಾವೆ. ಆ ರೇಕ್ಸ್ ಪದ ಕಂಡುಹಿಡಿಯಾಗ ನೀವು ಪರ್ಫೆಕ್ಟ್ ಆಗ್ಬೇಕು. ಯಾವ ಗಣಿತನೂ ನಿಮಗೆ ತೊಂದರೆ ಆಗೋದಿಲ್ಲ. ಬೀಜಗಣಿತದಾಗ ಮೊತ್ತ, ಬೀಜಗಣಿತದಾಗ ವ್ಯತ್ಯಾಸ, ಬೀಜಗಣಿತದಾಗ ಗುಣಲಬ್ಧ, ಬೀಜಗಣಿತದ ಭಾಗಲಬ್ಧ, ಅದರ ಮೂಲ ಸಂಖ್ಯೆಗಳನ್ನು ಕಂಡುಹಿಡಿಬೇಕಾದ್ರೆ ಎಕ್ಸದ ಬೆಲೆ ಹೆಂಗೆ ತೆಗಿಬೇಕು ಅನ್ನೋದು ನೀವು ತಿಳ್ಕೊಬೇಕಾಗ್ತದೆ. ಈಗ ನಾವೊಂದು ನಿಮಗೆ ಸಂಕಲನದಿಂದ ಚಾಲು ಮಾಡ್ತಾನೆ. ಸಂಕಲನದಿಂದ ಚಾಲು ಮಾಡಿದಾಗ ನಿಮಗೆ ಹೆಂಗೆ ಎಕ್ಸದ ಬೆಲೆ ಕಂಡು ಹಿಡಿಬೇಕು ಅನ್ನೋದು ನಾವೊಂದೆರಡು ಗಣಿತ ತೋರಿಸ್ದು ಮುಂದೆ ನೀವು ಮಾಡಿರಿ. ಎಲ್ಲರೂ ಬೋರ್ಡ್ ಕಡೆ ನೋಡಿ. ಎರಡು ಸಂಖ್ಯೆಗಳ ಮೊತ್ತ ನೋಡಿ. ಮೊತ್ತ ಬರೋಬ್ಬರಿ ಎರಡು ಸಂಖ್ಯೆಗಳ ಮೊತ್ತ ಬರೋಬ್ಬರಿ 60, 250. ಒಂದು ಸಂಖ್ಯೆ ಕೊಟ್ಟ ನಾವು ಒಂದನೇ ಸಂಖ್ಯೆ ಬರೋಬ್ಬರಿ ಎಷ್ಟು ಕೊಟ್ಟಾನ? 22, 769. ಇನ್ನೊಂದು ಸಂಖ್ಯೆ ಹೆಂಗೆ ಕಂಡುಹಿಡಿಬೇಕಂದ್ರೆ 1, 22, 7, 6, 9. ಒಂದು ಸಂಖ್ಯೆ ಎಕ್ಸ್ ಇರಲಿ, ಬರೋಬ್ಬರಿ ಎಷ್ಟದ ಮೊತ್ತ? 60, 250. ಇದು ಪ್ಲಸ್ ಅದ. ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಏನು ತಿಳ್ಕೊಬೇಕು? ಈ ಕಡೆ ಪ್ಲಸ್ ಅದ ಅಂತ ತಿಳ್ಕೊ. ಪ್ಲಸ್ ಬರೋಬ್ಬರಿ ಈಚೆಗೆ ಹೋತಂದ್ರೆ ನೋಡ್ರಿ, ಪ್ಲಸ್ ಇಲ್ಲೊಂದು ಕೆಲವೊಂದು ಕ್ಲೂ ನೋಡ್ರಿ. ಪ್ಲಸ್ ಬರೋಬ್ಬರಿ ಈಚೆಗೆ ಜರ್ ಬಂತು ಅಂದ್ರೆ ಏನಾಗ್ತದ? ಮೈನಸ್ ಆಗ್ತದೆ. ಇದನ್ನು ನೀವು ತಿಳ್ಕೊಬೇಕು. ನೀವು ಇಲ್ಲಿ ಪ್ಲಸ್ ಅದ, ಬರೋಬ್ಬರಿ ಈಚೆಗೆ ನೀವು ತರಬೇಕಾದ್ರೆ ಇಲ್ಲಿ ಯಾವುದೋ ಒಂದು ಅಂಕೆ ಅದು ಪ್ಲಸ್ ಇತ್ತು. ಪ್ಲಸ್ ಎಕ್ಸ್ ಅದನ್ನ ನೀವು ಆ ಕಡೆ ತಾಂದರಿ ಅಂತಂದ್ರೆ ಏನಾಗ್ತದ? ಅದು ಮೈನಸ್ ಆಗ್ತದೆ. ಪ್ಲಸ್ ಏನಾಗ್ತದ? ಬರೋಬ್ಬರಿ ಈಚೆಗೆ ನೀವು ತಾಂದರಿ ಅಂತಂದ್ರೆ ಇದನ್ನ ಈ ಕಡೆ ತಾಂದರಿ ಅಂತಂದ್ರೆ ಏನಾಗ್ಬಿಡ್ತದ? ಮೈನಸ್ ಆಗ್ತದೆ. ಈ ಮೈನಸ್ ಇದ್ದದ್ದು ಬರೋಬ್ಬರಿ ಈಚೆಗೆ ಸರ್ ನೀವು ತಾಂದರಿ ಅಂತಂದ್ರೆ ಏನಾಗ್ತದ? ಪ್ಲಸ್ ಆಗ್ತದ. ಇದನ್ನು ನೀವು ತಿಳ್ಕೊಬೇಕು. ಆಮೇಲೆ ಗುಣಾಕಾರದ, ಇಲ್ಲಿ ಗುಣಾಕಾರ ಇದ್ದದ್ದು ನೀವು ಈಚೆಗೆ ತಂದ್ರಿ ಅಂತ ಬರೋಬ್ಬರಿ ಈಚೆಗೆ ತಂದ್ರೆ ಏನಾಗ್ತದ? ಅದು ಭಾಗಾಕಾರ ಆಗ್ತದ. ಇಲ್ಲಿ ಭಾಗಾಕಾರ ಇತ್ತು ಅಂತಂದ್ರೆ ಬರೋಬ್ಬರಿ ಈಚೆಗೆ ಜರ್ ನೀವು ತಂದ್ರಿ ಅಂದ್ರೆ ಏನಾಗ್ಕೋಬೇಕು? ಅದಕ್ಕೆ ಗುಣಾಕಾರ ಹಾಕೋಬೇಕು. ಇಷ್ಟು ನಿಯಮಗಳನ್ನು ನೀವು ಕಲ್ತು ಬಿಟ್ರಿ ಅಂದ್ರೆ ನಿಮಗೆ ಯಾವ ಲೆಕ್ಕನೂ ಪ್ರಾಬ್ಲಮ್ ಬರೋದಿಲ್ಲ. ಪ್ಲಸ್ ಇದ್ದದ್ದು ಈಚೆಗೆ ಹೋತಂದ್ರೆ ಮೈನಸ್ ಆಗ್ತದೆ, ಮೈನಸ್ ಇದ್ದದ್ದು ಈಚೆಗೆ ಬಂತಂದ್ರೆ ಪ್ಲಸ್ ಆಗ್ತದೆ, ಗುಂಡ್ಲೆ ಇದ್ದದ್ದು ಈಚೆಗೆ ಹೋತಂದ್ರೆ ಬಾಗಿಲೆ ಆಗ್ತದೆ, ಬಾಗಿಲೆ ಇದ್ದದ್ದು ಈಚೆಗೆ ಬಂತ ಗುಣಾಕಾರ ಆಗ್ತದೆ. ಈ ನಿಯಮಗಳನ್ನು ನೀವು ಸರಿಯಾಗಿ ತಿಳ್ಕೊಂಡು ಬಿಟ್ರಿ ಅಂತಂದ್ರೆ ಮುಗಿತು. ಆಮೇಲೆ ಇನ್ನೊಂದು ಗುಣಾಕಾರದಾಗನು ಹಾಗೆ ಅದ. ಒಂದು ಉದಾಹರಣೆ, ಪ್ಲಸ್ ಗುಂಡ್ಲೆ ಪ್ಲಸ್ ಅದ. ಇದರ ಉತ್ತರ ಎಷ್ಟು ಬರ್ತದ? ಪ್ಲಸ್ಸೇ ಬರ್ತದೆ. ಇದನ್ನು ನೀವು ನೆನ್ಪಿಟ್ಬೇಕು. ಇದು ಒಂದು ಇಂಪಾರ್ಟೆಂಟ್ ನಿಮಗೆ. ಪ್ಲಸ್ ಗುಂಡ್ಲೆ ಪ್ಲಸ್ ಏನು? ಪ್ಲಸ್ಸೇ. ಆಮೇಲೆ ಮೈನಸ್ ಗುಂಡ್ಲೆ ಮೈನಸ್ ಅದು ಪ್ಲಸ್ಸೇ. ಎರಡೂ ಚಿಹ್ನೆಗಳು ಮೈನಸ್ ಇದ್ದಾಗ ಏನಾಗ್ತವೆ? ಮೈನಸ್ ಗುಂಡ್ಲೆ ಮೈನಸ್ ಅದು ಪ್ಲಸ್ಸೇ. ಒಂದು ಪ್ಲಸ್ ಒಂದು ಮೈನಸ್ ಇತ್ತು ಅಂತಂದ್ರೆ, ಒಂದು ಪ್ಲಸ್ ಒಂದು ಮೈನಸ್ ಇತ್ತು ಅಂದ್ರೆ ಇದ್ರ ಉತ್ತರ ಏನಾಗ್ತದೆ? ಮೈನಸ್ ಆಗ್ತದೆ. ಈ ಕಡೆ ಮೈನಸ್ ಗುಂಡ್ಲೆ ಈ ಕಡೆ ಪ್ಲಸ್ ಇತ್ತು ಅಂತ ತಿಳ್ಕೊರಿ, ಇದು ಏನಾಗ್ತದೆ? ಮೈನಸ್ಸೇ ಆಗ್ತದೆ. ಇಷ್ಟೇ. ಇನ್ನು ಗುಣಾಕಾರ, ಭಾಗಾಕಾರ ಅದು ಹಂಗೆ. ಪ್ಲಸ್ ಬಾಗಿಲೆ ಪ್ಲಸ್, ಪ್ಲಸ್ ಅದ್ರ ಉತ್ತರ ಪ್ಲಸ್ಸೇ. ಮೈನಸ್ ಬಾಗಿಲೆ ಮೈನಸ್ ಪ್ಲಸ್ಸೇ. ಪ್ಲಸ್ ಬಾಗಿಲೆ ಮೈನಸ್ ಮೈನಸ್, ಮೈನಸ್ ಬಾಗಿಲೆ ಪ್ಲಸ್ ಮೈನಸ್. ಈ ನೇಮ್ ಎಲ್ಲದಕ್ಕೂ ಅಳವಡಿಸ್ತು. ಭಾಗಾಕಾರದಾಗ ಹಾಗೆ. ಇನ್ನೂ ಒಂದು ಉದಾಹರಣೆ, ಇಲ್ಲಿ ಭಾಗಾಕಾರ ಚಿಹ್ನ ಅದ, ಭಾಗಾಕಾರ ಚಿಹ್ನದ ಗುಂಡ್ಲೆ ಅದ. ಆಮೇಲೆ ಬಾಗಿಲೆ ಇಂಟು ಬಾಗಿಲೆ ಏನಾಗ್ತದ? ಪ್ಲಸ್ಸೇ ಅದ. ಅದನ್ನು ತಿಳ್ಕೊಬೇಕು. ಮತ್ತೆ ಪ್ಲಸ್ ಇಂಟು ಪ್ಲಸ್ ಬಾಗಿಲೆ, ಈಗ ಒಂದು ಉದಾಹರಣೆ ಪ್ಲಸ್ ಅದ, ಇಲ್ಲಿ ಬಾಗಿಲೆ ಪ್ಲಸ್ ಅದ. ಇದ್ರ ಉತ್ತರ ಏನು ಹಚ್ಕೋತೀರಿ? ಪ್ಲಸ್ಸೇ ಹಚ್ಕೋರಿ ನೀವು. ಮೈನಸ್ ಬಾಗಿಲೆ ಮೈನಸ್ ಬರೋಬ್ಬರಿ ಏನು? ಪ್ಲಸ್ಸೇ. ಚಿಹ್ನೆ ಇಂಟೀಜರ್ದಾಗ ಬೇರೆ ಬರ್ತದೆ, ನಾ ಹೇಳೋದು. ಆಮೇಲೆ ಪ್ಲಸ್
ಭಾಗಿಲೆ ಮೈನಸ್, ಇದ್ರ ಉತ್ತರ ಮೈನಸ್. ಈ ಕಡೆ ಮೈನಸ್ ಭಾಗಿಲೆ ಈ ಕಡೆ ಪ್ಲಸ್ ಇತ್ತು, ಅದು ಮೈನಸ್. ನೋಡಿ, ಎಷ್ಟು ನೀವು ತಿಳ್ಕೊಂಡು ಬಿಟ್ರೆ ಮುಗಿದು. ಪ್ಲಸ್ ಬಾಗಿಲೆ ಪ್ಲಸ್, ಪ್ಲಸ್ ಬಾಗಿಲೆ ಪ್ಲಸ್ ಪ್ಲಸ್, ಮೈನಸ್ ಬಾಗಿಲೆ ಮೈನಸ್ ಪ್ಲಸ್, ಪ್ಲಸ್ ಬಾಗಿಲೆ ಮೈನಸ್ ಮೈನಸ್, ಮೈನಸ್ ಬಾಗಿಲೆ ಪ್ಲಸ್ ಮೈನಸ್. ಎಲ್ಲ ಬೀಜಗಣಿತದಾಗ ಅಂಕಗಣಿತದಾಗ ಈಗ ಎಲ್ಲ ಏನೂ ವ್ಯತ್ಯಾಸ ಆಗೋದಿಲ್ಲ. ಅದು ಚಿಹ್ನೆಗಳ ಬಗ್ಗೆ ತಿಳ್ಕೊಬೇಕು. ಈಗ ಸದ್ಯ ಇದು ಪ್ಲಸ್ ಅದ. ಈಗ ಈ ಪ್ಲಸ್ ಎಕ್ಸ್ ಇಸ್ಕ್ವಲ್ ಟು 60 ಪ್ಲಸ್ ಇದ್ದದ್ದು ಈ ಚಿಕ್ಕ ಈ ಬರೋಬ್ಬರಿ ಈ ಚಿಕ್ಕ ಬಂತಾರೆ ಏನಾಗ್ಬಿಡ್ತದ, ಅದು ಮೈನಸ್ ಆಗ್ತದ. ಮೈನಸ್ ಎಷ್ಟದ 22 769 ನೋಡಿ, 22 769. ಇದು ಒಟ್ಟು ನಮ್ಗೆ ಉತ್ತರ ತಪ್ಪಬಾರ್ದು. ಎಕ್ಸ್ ಬರೋಬ್ಬರಿ ಈಗ ಬೀಜಗಣಿತ ಎಕ್ಸ್ ಅಂತ ಹಾಕೋಬೇಕು ನೀವು. ನೋಡ್ರಿ 10 9 ಆದ್ರೆ 1. ಈಗ ನೀವು ತಪ್ಪಬಾರ್ದು ಅಂದ್ರೆ ಹಿಂಗೆ ಇಟ್ಕೋರಿ 60 250. ಯಾಕಂದ್ರೆ ವಿಡಿಯೋ ಇರ್ತದೆ, ಅದು ಗಣಿತಗಳು ತಪ್ಪಬಾರ್ದು. 22 769 ಕಳಿಯರ ಆರಾಮ. 10 9 ಆದ್ರೆ 1, 15 7 ಆದ್ರೆ 8, ಆಮೇಲೆ 12 8 ಆದ್ರೆ 4, 10 3 ಆದ್ರೆ 7, 6 3 ಆದ್ರೆ 3. ಎಕ್ಸ್ ಬರೋಬ್ಬರಿ 37 481. ನೋಡಿ, ಹೆಂಗೆ ತಿಳ್ಕೊಬೇಕನ್ನೋದು ಹೇಳುತ್ತಾನೆ ನಾನು ನಿಮ್ಗೆ. ಆಮೇಲೆ ಇದನ್ನ ಯಾಕೆ ಚಾಲು ಅದಂದ್ರೆ ಈ ಅನುಕರ ನಂಬರ್ದಾಗ ನಿಮಗೆ ಬೀಜಗಣಿತದ ಶಕ ತಗೋತದ. ಬೀಜಗಣಿತ ಇದ್ದಾಗ ನಾವು ಹೆಂಗೆ ಹಚ್ಚಬೇಕು, ಆಮೇಲೆ ಮೈನಸ್ ಇದ್ದಾಗ ಆ ಕಡೆ ಹೆಂಗೆ ಹೋಗ್ತದ, ಚಿಹ್ನೆಗಳು ಏನಾಗ್ತಾವ, ಇವೆಲ್ಲ ಅರ್ಥ ಮಾಡ್ಕೋಬೇಕು. ಅಂದರೆ ನಿಮಗೆ ಈ ಬೀಜಗಣಿತದ ನಾಲೆಜನ್ನು ತಗೋಬೇಕು. ಯಾಕೆ ಈ ಅನುಕರ ನಂಬರ್ದಾಗ ಎಲ್ಲ ಸಹ ಮುಂದೆ ದೊಡ್ಡ ಭಾಳಷ್ಟು ಬರ್ತಾವಲ್ಲ, ಯಾಕೆ ಆದ್ರೆ ನಿಮಗೆ ವ್ಯವಹಾರ ಇರಬೇಕಿಲ್ಲ. ಇದನ್ನು ನಾ ಹೇಳಾಗ ಎಷ್ಟು ಮಂದಿ ನೆನ್ಪಿಟ್ಕೊಂಡಿರ್ತೀರಿ ಅದನ್ನು ಚೆಕ್ ಮಾಡ್ತಿರ್ತಾನ, ತಿಳಿತಾ? ಅದನ್ನು ನಾವು ಚೆಕ್ ಮಾಡ್ತಿರ್ತೀವಿ. ಯಾಕಂದ್ರೆ ಇದನ್ನ ಎಷ್ಟು ನೆನ್ಪಿಟ್ಕೊಂಡು ಆ ಹುಡುಗರು ನೋಡಿ, ಇಲ್ಲಿ 1ನೇ ಸಂಖ್ಯೆ ಎಷ್ಟು ಬರೋಬ್ಬರಿ, ಇನ್ನೊಂದು ಸಂಖ್ಯೆ ಬರೋಬ್ಬರಿ ಎಷ್ಟು, ಉತ್ತರ ಏನು? ಇನ್ನೊಂದು ಸಂಖ್ಯೆ ಬರೋಬ್ಬರಿ ಎಷ್ಟು? ಇನ್ನೊಂದು ಸಂಖ್ಯೆ. 2 ಸಂಖ್ಯೆಗಳ ಮೊತ್ತದನ್ನ ಇನ್ನೊಂದು ಸಂಖ್ಯೆ ಬರೋಬ್ಬರಿ, ಅದನ್ನ ನೀವು ಎಕ್ಸ್ ಅಂತ ತಿಳ್ಕೊಂಡ್ರೆ ಬರೋಬ್ಬರಿ ಎಷ್ಟು ಅಂತ ಹಾಕೊಂಡ್ಬೇಡಿ. ಎಷ್ಟು ಪರ್ಫೆಕ್ಟ್ ಇರ್ಬೇಕು ನೋಡಿ ಗಣಿತಗಳು, ಯಾವುದೂ ಬಿರಿಯಲ್ಲ. ಅವು ಏನು ಚಿಹ್ನೆಗಳ ಪ್ರಕಾರ ಹೋಗ್ತಾವ ಅವು ನೆನ್ಪಿಟ್ಕೋರಿ. ವಿಡಿಯೋದಾಗ ಇಟ್ಕೊಂಡು ರಿಪ್ಲೈ ಮಾಡಿ ನೋಡು.